ಭಾರತೀಯ ಮಜ್ದೂರ್ ಸಂಘದ ಅಂಗಸಂಸ್ಥೆಯಾಗಿರುವ ಭಾರತೀಯ ಅಂಚೆ ನೌಕರರ ಒಕ್ಕೂಟದ 12 ಸದಸ್ಯರ ನಿಯೋಗ ಇಂದು ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿಗಳ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿ ತಮ್ಮ ಸೇವಾ ವಿಷಯಗಳ ಕುರಿತು ಚರ್ಚಿಸಿತು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಡಾ ಜಿತೇಂದ್ರ ಸಿಂಗ್, ಬಿಹಾರ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಇತರ ರಾಜ್ಯಗಳ ಅಂಚೆ ನೌಕರರ ಪ್ರತಿನಿಧಿಗಳನ್ನು ನಿಯೋಗ ಒಳಗೊಂಡಿತ್ತು. ಆಡಳಿತ ಸುಧಾರಣೆಗಳ ಮೇಲೆ ಸರ್ಕಾರವು ನಿರಂತರವಾಗಿ ಒತ್ತು ನೀಡಿರುವುದನ್ನು ನಿಯೋಗದ ಸದಸ್ಯರು ಶ್ಲಾಘಿಸಿದ್ದಾರೆ. ಹಲವಾರು ದೀರ್ಘಕಾಲದಿಂದ ಬಾಕಿ ಇರುವ ಸೇವಾ ಸಂಬಂಧಿತ ಪ್ರಕರಣಗಳು ಮತ್ತು ನೌಕರರ ಕುಂದುಕೊರತೆಗಳು ಇತ್ತೀಚಿನ ವರ್ಷಗಳಲ್ಲಿ ಕೇಂದ್ರೀಕೃತ ಗಮನವನ್ನು ಪಡೆದಿವೆ ಎಂಬುದನ್ನು ನಿಯೋಗ ಪ್ರಸ್ತಾಪಿಸಿತು ಎಂದು ಉಲ್ಲೇಖಿಸಿದ್ದಾರೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯು ನಿಯಮಿತ ಸಂವಾದ ಹಾಗೂ ರಚನಾತ್ಮಕ ಸಮಾಲೋಚನೆಗಳ ಮೂಲಕ ನೌಕರರ ಹಿತಾಸಕ್ತಿ ಕಾಯಲು ಬದ್ಧವಾಗಿದೆ ಎಂದು ಸಚಿವರು ನಿಯೋಗಕ್ಕೆ ಭರವಸೆ ನೀಡಿದ್ದಾರೆ.